ಎಷ್ಟೋ ಸಲ ಹಂಗಾಗೋದಿಲ್ಲ. ಈಗ ಟಿ ವಿ ನೋಡ್ಕೋತಿರ್ತೇವೆ, ನೋಡ್ಕೋತ ಕೂತಿರ್ತೇವೆ. ಒಂದು ಹುಡುಗ ಆಡ್ಕೋತ ಒಳಗೆ ಹೋಯ್ತು, ನೋಡ್ಕೋತದಾರ, ಅದು ಒಳಗೆ ಹೋಯ್ತು, ಅಡಿಗೆ ಮನೆಯಾಗ ಹೋಯ್ತು. ಅಲ್ಲಿ ದೀಪ ಒಲಿ ಉರಿತಿತ್ತು, ಬರ್ಸೇನ್ ಉರಿತಿತ್ತು. ಅದನ್ನು ಸುಮ್ಮನೆ ಹಿಂಗೆ ಹಿಡಿತು, ನೋಡ್ಕೋತ ಕೂತಾರ. ಮಕ್ಕೊಂಡಾರೇನು, ಎಚ್ಚರದಾರ. ಆದರೆ ಅದು ಏನು ಹೋಗ್ತಾ ಇದೆ ಕಣ್ಣಿಗೆ ಕಾಣಿಸ್ತದ, ಆದರೆ ಆ ಕಡೆ ಗಮನನೇ ಇರಲಿಲ್ಲ. ಅದು ಯಾವಾಗ ಅದಕ್ಕೆ ಬೆಂಕಿ ಹತ್ತೋ ಅವಾಗ ಇದು ಘಟನೆ ನಡೆದದ್ದು. ನೋಡ್ಕೋತ ಕೂತಾಗ ಇಬ್ಬರು, ಒಂದೇ ಹುಡುಗದು, ಮಸ್ತ್ ಹುಡುಗ, ನೋಡ್ಕೋತ ಕೂತಾರ, ಅದು ಹೋಗೇ ಬಿಟ್ಟದ ಅಷ್ಟೆ. ಹಿಂಗಾಗೋದಿಲ್ಲ ಅಂದ್ರೆ ಅದೃಶ್ಯ. ಅದೇನಾಗ್ಯದ ಅದೃಶ್ಯ. ಇದ್ರೂ ಕಾಣಂಗಿಲ್ಲ, ಏನು ನಡೆದರೂ ಸಹಿತ ಕಾಣೋದಿಲ್ಲ. ಹಿಂಗೆ ಬಹಳ ಸಲ ಆಗ್ತದೆ ನಮ್ಮ ಜೀವನದಾಗ. ಆಗೋದಿಲ್ಲ ಬಹಳ ಸಲ ನಾವು ಲಕ್ಷಣೆ ಕೊಡೋದಿಲ್ಲ. ಹಂಗೆ ಈಗ 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 ಪೈರಿ ಏರಿ ಹೋಗ್ತಿರಲ್ಲ, ಮ್ಯಾಗ ಅದು ಏರಿ 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 ಹೋಗ್ತೀರಿ. ಎಷ್ಟಾದವು ಅಂತ ಕೇಳಿದ್ರೆ ಯಾರ ಕಡೆ ಇಲ್ಲ, ಯಾರ್ದು ಲಕ್ಷ ಎಷ್ಟು ಪೈರಿ ಅದಾವ ಅಂತಂದ್ರೆ ಆ ಕಡೆ ಲಕ್ಷ ಇಲ್ಲ. ಏರ್ಯಾನ ಪ್ರತಿ ಇದ್ರ ಮ್ಯಾಗ ಹೆಜ್ಜೆ ಇಟ್ಟಾನ, ಇಲ್ಲೇನು. ಆದರೆ ಮನಸ್ಸು ಅಲ್ಲಿಲ್ಲ, ಮನಸ್ಸು ಬೇರೆ ಕಡೆ ಅದ. ಅದಕ್ಕೆ ಹೆಜ್ಜೆ ಇಟ್ಟರೂ ಸಹಿತ ನೀವು ಹೋಗಿ ಮ್ಯಾಲೆ ಬಂದು ಕೂಡಲೇ ನೀವು ಕೇಳ್ರಿ, ಎಷ್ಟು ಸೋಪಾನಗಳು ಕೇಳ್ರಿ, ಗೊತ್ತಿಲ್ಲ. ಸೋಪಾನಗಳ ಆಕಾರ ಎಷ್ಟದ, ಎಷ್ಟು ಎತ್ತರ ಅದಾವ ಕೇಳ್ರಿ, ಗೊತ್ತಿಲ್ಲ. ಆ ಬಣ್ಣಿ ಅಂಥದದ ಕೇಳ್ರಿ, ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲೇನು, ನೋಡಿಲ್ಲೇನು. ಒಂದು ಹೆಜ್ಜೆ ಹೆಜ್ಜೆ ಒಂದೊಂದೇ ಇಟ್ಕೋತೇ ಹೋಗ್ಯಾನ ಮ್ಯಾಲೆ, ಪ್ರತಿ ಕ್ಷಣ ನೋಡ್ಕೋತೇ ಹೋಗ್ಯಾನ. ಕಣ್ಣು ಮುಚ್ಚೇರ್ಯಾನೇನೋ ಇಲ್ಲ. ಎಲ್ಲ ಮಾಡ್ಕೋತ ಹೋದರೂ ಸಹಿತ ಅವನಿಗೆ ಕಲ್ಪನೆಗೆ ಬರೋದಿಲ್ಲ. ಯಾಕೆ? ಮನಸ್ಸಿಲ್ಲ. ಬೆಳಕಿರಬೇಕು, ವಸ್ತು ಇರಬೇಕು, ಬೆಳಕಿರಬೇಕು, ರಿಫ್ರ್ಯಾಕ್ಷನ್ ಆಗಬೇಕು, ಅಂದರೆ ಪ್ರತಿಬಿಂಬಿಸಬೇಕು, ಪ್ರತಿಫಲಿಸಬೇಕು, ಕಣ್ಣನ್ನು ಪ್ರವೇಶಿಸಬೇಕು. ಇಷ್ಟೇ ಅಲ್ಲ, ಮನಸ್ಸು ಒಂದಿಟ್ಟು ಅದರಾಗಿರಬೇಕು. ಇಷ್ಟ ಆದರೆ ಮಾತ್ರ ವಸ್ತುಗಳು ಕಾಣಿಸ್ತಾವ. ಇದರಾಗ ಒಂದು ಎಲ್ಲರೇ ತಪ್ಪಿತು ಅಂದರೆ ಇದ್ದ ವಸ್ತುನೂ ಕಾಣಿಸೋದಿಲ್ಲ. ಅಂತರ್ಧಾನ, ಜಗತ್ತೇ ಮರೆಯಾಗಿ ಹೋಗ್ತದೆ, ಅಂತರ್ಧಾನ ಆಗ್ತದೆ. ಈಗ ನಾವು ಬದುಕುವುದಲ್ಲೇನು 100 ವರ್ಷ ಬದುಕಿರ್ತೇವೆ, ಆದರೆ ಮನಿ ಮಾರ ಮನಿ ಮಾರ ಮನಿ ಮಾರ ಬಿಟ್ಟೇನು ಗೊತ್ತಿರೋದಿಲ್ಲ, ಜಗತ್ತೇನದ ಗೊತ್ತಿರೋದಿಲ್ಲ. ಈಗೇನೋ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ, ಮೊದಲು ಏನೂ ಗೊತ್ತಿರಲಿಲ್ಲ. ಏನು ಒಮ್ಮೆ ಬಂದ ಮನ್ಯಾಗ ಪ್ರವೇಶ ಆದರೂ 22 ವರ್ಷಕ್ಕೆ ಏನು ಪ್ರವೇಶ ಆದರೂ ಅದೇ ಮನೆ ಕಸ ಹೊಡೆಯೋದು, ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಮಕ್ಕಳು ಅವ್ರನ್ನ ರಕ್ಷಣೆ ಮಾಡೋದು, ಹಿಂಗೆ ಮಾಡ್ಕೋತ 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 ಒಂದು 50 ವರ್ಷ ಹೊರಗೆ ಜಗತ್ತೇ ಗೊತ್ತಾಗಲಿ. ಯಾಕೆ ತೊಡಗದೇವಿ? ಜಗತ್ತಿನ ಕಲ್ಪನೆ ನಮಗೆ ಬರೋದಿಲ್ಲ. ಹೊರಗೆ ಸೂರ್ಯ ಉದಿಸ್ತಾನೆ, ಮುಳುಗ್ತಾನೆ, ಚಂದ್ರ ಉದಿಸ್ತಾನೆ, ಮುಳುಗ್ತಾನೆ. ನೋಡೋಕೆ ವ್ಯಾಳೇನೂ ಇಲ್ಲ, ನೋಡೋಕ್ಕೆ ಅವಕಾಶನೂ ಇಲ್ಲ. ಹಾಗೆ ಈಗ ನೋಡೋಕೆ ಹೋಗೋದಿಲ್ಲ, ನೀವು ಹೋಗೋದಿಲ್ಲ, ಸೂರ್ಯೋದಯ ನೋಡೋಕೆ ಹೋಗೋದಿಲ್ಲ. ಎಲ್ಲಿಗೆ? ರಾಮೇಶ್ವರಕ್ಕೆ. ಸೂರ್ಯನ ನೋಡೋಕೆ ಅಲ್ಲಿಗೆ. ಇನ್ನು ಕೆಲವರು ಸೂರ್ಯನ ನೋಡೋಕೆ ಬೆಟ್ಟಗಳ ಮೇಲೆ ಹೋಗೋದಿಲ್ಲ. ಸೂರ್ಯನ ನೋಡೋಕೆ ಹೋಗಿದ್ದೇವೆ ಅಂತ. ಸೂರ್ಯ ಅಂತಾನಲ್ಲೋ, ನಾನು ದಿವಸ ನೀವು ಇದ್ದಲ್ಲೇ ನಿನ್ನ ಮನೆ ಮುಂದೆ ಒಳಗೆ ಬರೋ ದಿವಸ ಬರ್ತೀನಿ. ಆ ದಿವಸ ನನ್ನ ಉದಯ ಬಹಳ ಮಸ್ತ್ ಮಸ್ತ್ ಇರ್ತದೆ. ಉದಯ ಅದು ಎಷ್ಟು ಸುಂದರ ಆಗ್ತದೆ ಅಂದರೆ, ಈ ಬಣ್ಣಗಳು, ಸುಂದರವಾದ ಬಣ್ಣಗಳು, ಈ ಮೇಘಗಳು, ಅವು ಎಲ್ಲ ಹಿಂಗೆ ಹರಡಿದ್ದು ಅಂದರೆ ಹುಚ್ಚೆಡಿಬೇಕು, ಅಷ್ಟು ಸುಂದರ ಇರ್ತದೆ ನೀ ಇದ್ದಲ್ಲೇ. ಆದರೆ ಅವರು ಪ್ರವಾಸ ಕಂಪನಿಯವರು ಎಷ್ಟು ಶಾಣ್ಯಾರ, ಸೂರ್ಯ ದರ್ಶನ. ನೀವು 10,000 ಕೊಟ್ಟರೆ ಕರ್ಕೊಂಡೋಗಿ ಸೂರ್ಯ ದರ್ಶನ ಮಾಡಿಸ್ತೇವೆ. ಅವ್ರದ್ದೆಷ್ಟು ಮಜಾ ಅದ. ಸೂರ್ಯ ದರ್ಶನಕ್ಕೆ ಹೋದ, 70 ವರ್ಷ ಆಗ್ಯದ, ಸೂರ್ಯ ದರ್ಶನಕ್ಕೆ ಹೋಗ್ಯಾನ. 70 ವರ್ಷ ದರ್ಶನ ಆಗಿಲ್ಲೇನು ಹೇಳಿ? ಇದೇ ಅಂತರ್ಧಾನ. ಸೂರ್ಯ ಇದ್ರೂ ಕಂಡಿಲ್ಲ, ಇದೇ ಅಂತರ್ಧಾನ. ಇದು ಸೂರ್ಯೋದಯ ಆದರೂ ಕಂಡಿಲ್ಲ.
ಇದನ್ನು ಗಮನಿಸ್ತಾ ಇದ್ದಾನ ಪತಂಜಲ. ನಾವೇನು ತಿಳ್ಕೊಂಡೀವಿ, ಪವಾಡಗಳಂದರೆ ಏಕ್ದಮ್ ಮರೆಯಾಗಿ ಆಕಾಶದಾಗ ಹೋಗಿಬಿಡೋದು. ಏನೂ ಮರೆಯಾಗ ಅವ ಸ್ಪಷ್ಟವಾಗಿ ಹೇಳ್ತಾನೆ, ನೀ ಇರೋದು ಇರ್ತಿ, ಆದರೆ ಅವ್ರ ಲಕ್ಷ್ಯ ನಿಮ್ಮ ಕಡೆ ಬರದಂಗೆ ನೀನು ಮಾಡೋದರಿಂದ ನಿನ್ನ ಕಾಣೋದಿಲ್ಲ, ನೀ ಕಾಣೋದಿಲ್ಲ ಅಷ್ಟೇ. ಹಂಗೆ ಈಗ ಮಾಡೋದಲ್ಲೇನು, ಈಗ ಡಂಬರ ಆಟ ಮಾಡ್ತಾರೆ, ಇಲ್ಲ ಹಾವಗಾರ ಮಾಡ್ತಾರೆ, ಡಂಬರ್ ಮಾಡ್ತಾರೆ, ಮಜಾ ಮಾಡ್ತಾರೆ. ಈಗ ಎಲ್ಲ ನೀವು ನೋಡಿರಲ್ಲ, ಯಾವುದು ಜಾದು ನಿಮ್ಮ ಕಣ್ಣೆದುರಿಗೆ ಮಾಡ್ತಾರೆ, ಆದರೆ ನಿಮ್ಮ ಲಕ್ಷ್ಯ ಬೇರೆ ಕಡೆ ಸೆಳಿತಾರೆ. ಅವರು ಅದನ್ನು ಮಾಡ್ತಿರ್ತಾರೆ, ಏನೂ ಇಲ್ಲ, ಅಲ್ಲೇ ಮಾಡ್ತಿರ್ತಾರೆ ಅಷ್ಟೆ. ಏನು ಹೊಸದೇನರ ತಂದಿರ್ತಾರೆ, ಏನೂ ಇರೋದಿಲ್ಲ, ಅಲ್ಲೇ ನೀವು ನೋಡ್ತಾ ಇರುವಾಗಲೇ ಹೋಗಿಬಿಡ್ತಾರೆ, ಮರೆಯಾಗೆ ಹೋಗ್ತಾರೆ. ಯಾಕೆ, ನಿಮ್ಮ ಲಕ್ಷ್ಯ ಬೇರೆ ಕಡೆ ಇರೋದರಿಂದ, ನಮ್ಮೆಲ್ಲರ ಲಕ್ಷ್ಯ ಬೇರೆ ಕಡೆ ಸೆಳೆಯೋದ್ರಿಂದ ಅವ ಹೋಗೋದೇ ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಅಂತರ್ಧಾನ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆದೇ ಹೋಗ್ತದೆ. ಈಗ ಮನೆಯಿಂದ ಇಲ್ಲಿ ತಕ ಬಂದರೆ ಯಾರ್ಯಾರು ಭೇಟಿ ಆದ್ರೆ ಗೊತ್ತಾಗೈತೆ, ಯಾರ್ಯಾರ ಮನೆ ಮುಂದೆ ಏನೇನು ನಡೆದದ ಗೊತ್ತಾಗ್ಯದ. ನೋಡಿಲ್ಲೇನು, ಕಣ್ಣು ತೆರೆದಾವ, ದಾರಿ ಕಂಡದ, ಸುತ್ತಮುತ್ತೆಲ್ಲ ಕಂಡದ, ಆದರೆ ಏನೂ ಗೊತ್ತಿಲ್ಲ. ಇದು ಅಂತರ್ಧಾನ. ಇಡೀ ಊರೇ ಅಂತರ್ಧಾನ ಆದ ಬಳಿಕ ಇನ್ಯಾವ ಅಂತರ್ಧಾನ ಇರೋದಲ್ಲೇ, ಊರಿಗೂ. ಹಂಗೆ ಇನ್ನೊಬ್ಬರಿಗೆ ಈಗ ನೋಡ್ರಿ, ಹುಡುಗರು ಏಕ್ದಮ್ ಎಲ್ಲರಿಗೆ ಕಾಣಿಸ್ತಾರೆ. ಈಗ ದಾರಿಯಾಗ ಜಗಳ ಮಾಡೋ, ಈಗ ನಿಮ್ಮ ಮನೆ ಅದಂತ ಇಟ್ಕೊಳ್ಳಿ, ದಾರಿಯಿಂದ ಹೋಗ್ತಾರೆ ಬರ್ತಾರೆ ಜನ, ದಿವಸ ತುಂಬ ಹೋಗ್ತಾರೆ. ಆದರೆ ಇಬ್ಬರು ಬಡ್ದಾಡ್ಕೋತ ನಿಂತರು ಅಂದರೆ ಗೊತ್ತಾಗತ್ತೆ, ಇಂದ ಜಗಳ ಮಾಡ್ತಾ ಇದ್ದಾರೆ, ಇವರೆಲ್ಲ ಜಗಳ ಮಾಡ್ತಾರೆ. ಏಕ್ದಮ್ ಕಿಟಕಿ ತೆಗಿತಾವ, ಬಾಗಿಲು ತೆಗಿತಾವ, ಹೊರಗೆ ಬರ್ತೇವೆ. ಎಷ್ಟು ಆಸಕ್ತಿ ಅದ. ದಿವಸ ತುಂಬ ಶಾಂತವಾಗಿ ಜನ ಹೋದರೂ ಸಹಿತ ಹೋದಿತ್ತು ಗೊತ್ತಾಗೋದಿಲ್ಲ. ಅವರೆಲ್ಲ ಅಂತರ್ಧಾನವೇ, ಅವ್ರು ಕಾಣಿಸ್ದಂಗೆ ಹೋಗ್ಯಾರ, ಇವರಿಬ್ಬರು ಕಾಣಿಸುವಂಗಾಗ್ಯಾರ, ಇವರಿಬ್ಬರೇ ಮುಂದೆ ಹೇಳ್ಕೊಳ್ಳೋದೇನು, ನಮ್ಮ ಮನೆ ಮುಂದೆ ಅಷ್ಟು ಜನ ಸಂತರ ನಡೆದು ಹೋಗ್ಯಾರ, ವಿಜ್ಞಾನಿಗಳು ನಡೆದು ಹೋಗ್ಯಾರ, ಪ್ರೊಫೆಸರ್ ನಡೆದು ಹೋಗ್ಯಾರ, ದೊಡ್ಡವರೆಲ್ಲ ನಡೆದು ಹೋಗ್ಯಾರ, ಒಬ್ರದ್ದು ಗೊತ್ತಿಲ್ಲ, ಜಗಳ ಮಾಡೋರ್ದು ಅಷ್ಟೇ ಗೊತ್ತು. ಹಂಗೆ ನಮ್ಮ ಜೀವನದಾಗ 100 ವರ್ಷ ಜೀವನದಾಗ ಜೀವನ ಪಥದಲ್ಲಿ ನಡೆದು ಹೋದರೂ ನಮಗೆ ಗೊತ್ತಿರೋದೇನು ಅಂದರೆ ಅವೇ ಜಗಳ, ಅದೇ ಜಗಳ, ಹೊಲದ ಜಗಳ. ಒಂದೆರಡು ಗಿಡಕ್ಕಾಗಿ ಜಗಳ ಮಾಡಿ ಅದೇ ಸಾಯೋ ತಕ 50 ವರ್ಷ ಜಗಳ ಮಾಡಿ ಕೊನೆಗೆ ಸಾಯುವಾಗ ಮಕ್ಕಳಿಗೆ ಹೇಳ್ದ, ನೋಡಿ ಬಿಡಬೇಡ ಅಂತ. 50 ವರ್ಷ ಇವನು ತಲೆಯಾಗ ಏನೂ ಇಲ್ಲ, ಜಾಲಿಗಿಡ ಒಂದು ಬಿಟ್ರೆ ಇನ್ಯಾವುದಿಲ್ಲ. ಜಗತ್ತು ಅಂತರ್ಧಾನ ಆಗಿಲ್ಲ. ಅಂತರ್ಧಾನ ಅಂದ್ರೆ ಏನು, ಮರೆಯಾಗ್ಯದ, ಕಂಡೇ ಇಲ್ಲ ಅಂತ. ಕಾಣದಂಗೆ ಆಗೋದಕ್ಕೆ ಅಂತರ್ಧಾನ ಆಗೋದಂತಾರೆ. ಜಗತ್ತೇ ಕಾಣದಂಗೆ ಆಗ್ಯದ ಈ ಮನುಷ್ಯಾಗ. ಇನ್ನು ಕೆಲವರಿಗೆ, ಮತ್ತು ಈಗ ಒಂದು ಉದಾಹರಣೆ, ಇನ್ನು ಕೆಲವರಿಗೆ ಅಥವಾ ನನಗೆ ಅಂತ ಇಟ್ಕೊಳ್ಳಿ, ಈ ಹಣದ ಕಡೆ ಲಕ್ಷ್ಯ ಹೋಗಿ ಸತ್ಯನೇ ಕಾಣೋಲ್ಲದ. ಜಗತ್ತಿನಾಗ ಸತ್ಯ ಅಂತದ ಅದೇ ಕಾಣೋಲ್ಲದ. ಎಲ್ಲ ಒಳ್ಳೆತನ, ಸತ್ಯವಂತಿಕೆ, ಪ್ರಾಮಾಣಿಕತೆ ಇವು ಕಾಣ್ದಂಗೆ ಆಗ್ತವೆ. ಯಾಕೆ, ಇದು ನನ್ನ ಲಕ್ಷ್ಯ ಈ ಕಡೆ ಹೋಗ್ತೈತಿ. ಇದ್ರ ಕಡೆ ಬಹಳ ಹೋಯ್ತು ಅಂದ್ರೆ ಇದು ಯಾರ್ದು ಅನ್ನೋದು ಮರೆತು ಹೋಗ್ತದೆ. ನಂದ ಅದು ತಗೋತಾನೆ ಅಷ್ಟೇ, ಇದು ನಂದ ಹೌದೋ ಅಲ್ಲೋ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತರ್ಧಾನ ಆಗಲಿಲ್ಲ, ಕಾಣಲಿಲ್ಲ, ಕಾಣುವಂಥದ್ದೇ ಕಾಣಲಿಲ್ಲದ. ಎಷ್ಟು ಮಜಾ ಬೇಕು ಮನುಷ್ಯ. ಏನು ಕಾಣಬೇಕೋ ಅದನ್ನು ಕಾಣಬೇಕು, ಯಾವುದನ್ನು ಕಾಣಬಾರದೋ ಅದನ್ನು ಕಾಣಬಾರದು. ಯಾವುದನ್ನು ನೋಡದೆ ಇದ್ದರೆ ನಮ್ಮ ಜೀವನ ಸುಂದರ ಆಗ್ತದೆ ಅದನ್ನು ಮಾಡೋದು. ಯಾವುದನ್ನು ನೋಡಿದರೆ ನಮ್ಮ ಜೀವನ ಸುಂದರ ಆಗ್ತದೆ ಅದನ್ನು ನೋಡೋದು. ಈಗ ನೀವು ದೇವಾಲಯಕ್ಕೆ ಹೋಗೋದಲ್ಲೇನು, ದೇವಾಲಯಕ್ಕೆ ಹೋದ್ರೆ ನೇರವಾಗಿ ಹೋಗ್ತೀರಿ, ಒಂದಿಷ್ಟು ಒಂದು ಚಮಚ ಎಣ್ಣೆ ಹಾಕ್ತೀರಿ, ದೀಪ ಸ್ವಲ್ಪ ದೊಡ್ಡದು ಮಾಡ್ತೀರಿ, ಒಂದು ಹೂವು ಅಲ್ಲಿ ಇಡ್ತೀರಿ, ನಮಸ್ಕಾರ ಮಾಡ್ತೀರಿ, ಹೊರಗೆ ಬರ್ತೀರಿ. ಉಳಿದವ್ರು ಏನು ಮಾಡ್ತಾರೆ ಲಕ್ಷ್ಯ ಇರ್ತದೆ. ಪೂಜಾರಿಗಳು ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಮತ್ತು ಬಂದವ್ರು ಹೋದವ್ರು ಏನು ಮಾಡ್ತಾರೆ, ಏನು ಕಡೆ ಲಕ್ಷ್ಯ ಇರ್ತದೇನೋ ಇರೋದಿಲ್ಲ. ನೇರವಾಗಿ ನಮಗೆ ದೇವ್ರ ಕಡೆ ಹೋಗ್ತೇವೆ, ದೀಪ ಹಚ್ತೇವೆ, ಪುಷ್ಪ ಇಡ್ತೇವೆ, ಸುಮ್ಮನೆ ಹೊರಗೆ ಬರ್ತೇವೆ.
ಆವಾಗ ಯಾವುದೂ ಕಾಣಿಸೋದಿಲ್ಲ, ಒಂದೇ ಕಾಣಿಸ್ತಿರ್ತದೆ. ಕಾಣೋದು ಕಾಣಬೇಕು. ಇನ್ನೊಬ್ಬ ಹಾದ, ನೋಡ್ಕೋತ ಹಾದ, ಬಾಗಿಲದಾಗ ಏನದ, ಯಾರ್ಯಾರು ಚಪ್ಪಲ್ ಬಿಟ್ಟಾರೆ, ಎಷ್ಟು ಬಿಟ್ಟಾರೆ, ಎಲ್ಲೆಲ್ಲಿ ಬಿಟ್ಟಾರೆ, ಆ ಚಪ್ಪಲದ ನಂಬರ್ ಎಷ್ಟು, 8, 9, 10 ಯಾವುದು, ಯಾವುದರ ಬೆಲೆ ಎಷ್ಟದ, ಇದೆಲ್ಲ ಎದಕ್ಕೆ ಬಂದಾನ? ದೇವಾಲಯಕ್ಕೆ ಬಂದಾನ. ಏನು ಕಾಣಕತ್ಯಾವ? ಯಾವುದನ್ನು ಕಾಣಬಾರ್ದು ಅವೇ ಕಾಣಕ್ಕೆ ಶುರುವಾಗ್ಯಾವ. ಹಾಗೆ ನಮ್ಮ ಪ್ರಪಂಚನೂ ಅಷ್ಟೇ. ಇವು ಸುಮ್ಮನೆ ಉದಾಹರಣೆಗಳಿವು. ನಾವು 100 ವರ್ಷ ಇಲ್ಲೇನು ಬಂದು ಕೂಡ್ತೇವೆ, ಯಾವ ಕಡೆ ಬಹಳ ಲಕ್ಷ್ಯ ಕೊಡಬೇಕೋ ಕೊಡಬಾರ್ದು ಅದರ ಕಡೆನೇ ಬಹಳ ಲಕ್ಷ್ಯ ಕೊಡೋದರಿಂದ ಜೀವನ ಬರಿಬಾದಾಗ್ತದೆ. ಎಷ್ಟೋ ಸಂಗತಿಗಳು, ಅದ್ಭುತ ಸಂಗತಿಗಳು ಈ ಜಗತ್ತಿನಲ್ಲಿ ಅದಾವ, ಕಾಣಿಸೋದೇ ಇಲ್ಲದ. ಒಳ್ಳೆಯವ್ರು ಇಲ್ಲೇನು ಈ ಭೂಮಂಡಲದಾಗ. ಎಷ್ಟು ಚಲೋ ಜನ ಅದಾರ, ಎಷ್ಟು ಒಳ್ಳೆಯವರು ಅದಾರ ಹೇಳಿ. ಈಗ ನೀವೆಲ್ಲ ಅದಿರಲ್ಲ, ಸಾವಿರ ಜನ, ಎಂಥ ಸದ್ಭಾವನೆ ಅದ ಒಳಗೆ ಹೇಳಿ. ಎಂಥ ಪ್ರಸನ್ನತೆ ಅದ, ಮನಸ್ಸು ಪ್ರಸಾದ ಅದ. ದೇಶದಾಗ ಇಲ್ಲಂತಲ್ಲ, ಆದರೆ ಒಬ್ಬನ ಕಡೆ ಲಕ್ಷ್ಯ ಹೋಗ್ತದೆ, ಉಳಿದವರೆಲ್ಲ ಮರಿ ಆಗ್ತಾರ. ಇದು ಅಂತರ್ಧಾನ. ಮರಿಯಾಗಿ ಹೋಗ್ಬಿಡೋದು. ಜಗತ್ತೇ ಮರಿ ಆಗ್ತದೆ. ಬರೀ ಮನುಷ್ಯರೇ ಕೆಲವರೇ ಕಾಣಕ್ಕೆ ಶುರುವಾಗ್ತದೆ. ಆಗೋದಲ್ಲ. ಏನದ ಭಾರತ ದೇಶದಾಗ ಏನದ? ಭಾರತ ದೇಶದಾಗ ಏನದ? ಏನಿಲ್ಲ. ಎಲ್ಲರೂ ಅಪ್ರಾಮಾಣಿಕರು, ಎಲ್ಲರೂ ಅವರೇ ಅಂತಂತೇವೆ. ಯಾರಿಲ್ಲ. 115 ಕೋಟಿ ಜನರಲ್ಲೇ ಎಂಥ ಒಳ್ಳೆ ಜನ ಅದಾರೆ. ಪ್ರಾಣಿ ಪ್ರಪಂಚ ಎಷ್ಟು ಅದ್ಭುತದ. ನಿಮ್ಮ ಮನೆಯೊಳಗಿರುವಂಥ ಪ್ರಾಣಿನೇ ಹೇಳ್ತದೆ. ಒಂದು ಇತ್ತು ಅಂದ್ರೆ ಅದು ಹೇಳ್ತದೆ, ಹಂಗೆ ಅನ್ಬೇಡ, ನಾ ಅದನ್ನು ನೋಡಿ ಎಷ್ಟು ಪ್ರಾಮಾಣಿಕ ಅದೇನೆ, ನನ್ನ ಕಡೆ ನೋಡು ಒಂದಿಷ್ಟು, ಇಷ್ಟು ದಿವಸ ನಿನಗೆ ಹಾಲು ಕೊಡ್ತೇನೆ, ಪ್ರಾಮಾಣಿಕ ಅಂತ ಕಾಣೋದಿಲ್ಲ ನಿನಗೆ. ನೋಡು ನಿನ್ನ ಮನ್ಯಾಗ ಹಾಲು ಹಿಂಡಾಗ ನಾನು ಎಷ್ಟು ಪ್ರಾಮಾಣಿಕ ಅದೇನೆ. ಅದನ್ನು ನೋಡೋದಿಲ್ಲ ನಾವು ನೋಡೋದಿಲ್ಲ. ಯಾರೇ ಒಂದು ಸ್ವಲ್ಪ ಎಲ್ಲರೇ ಅಂಗಡಿಯಾಗ ಒಂದಿಷ್ಟು ಏನರೇ ಮಾಡಿದ್ರೆ ಅದು ಬಹಳ ಗಮನಿಸ್ತೇವೆ. ಇಲ್ಲೇ ಎಮ್ಮೆ ಮಾಡಿದ್ದನ್ನು. ಹಾಗ ಚಲೋದೇನು ಜಗತ್ನಾಗದ, ಎಷ್ಟೋ ಸಲ ಅಂತರ್ಧಾನ ಕಾಣೋದೇ ಇಲ್ಲ. ಒಳ್ಳೆಯದನ್ನು ಕಾಣಬೇಕಾಗಿತ್ತು ಅಂದರೆ ಲಕ್ಷಣ ಕೊಡಬೇಕಾಗ್ತದೆ. 4 ಅಲ್ಲ ಇವು. ವಸ್ತು ಇರಬೇಕು, ಬೆಳಕ ಇರಬೇಕು, ಪ್ರತಿಫಲನ ನಡಿಬೇಕು, ಕಣ್ಣನ್ನು ಪ್ರವೇಶ ಮಾಡಿ ಮನಸ್ಸನ್ನು ಸ್ಪರ್ಶಿಸಬೇಕು, ಮನಸ್ಸು ಆ ಕಡೆ ಇರಬೇಕು. ಹೀಗಿದ್ದರೆ ಮಾತ್ರ ಒಂದು ವಸ್ತು ಕಾಣಿಸ್ತದೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಅಂದರೆ ವಸ್ತು ಕಾಣಿಸೋದಿಲ್ಲ. ಏನ ಬದಲಾವಣೆ? ಇದರ ಮ್ಯಾಗ ಪ್ರಕಾಶ ಬಿದ್ದರೂ ಸಹಿತ ಇದು ಪ್ರತಿಫಲನ ಆಗದೇ ಇದ್ದರೆ ಇದು ವಸ್ತು ಕಾಣಿಸೋದಿಲ್ಲ. ಈಗ ನೀವು ಎಕ್ಸ್ರೇ ಫೋಟೋ ಅಂತ ತೆಗಿತಾರಲ್ಲ, ಕಿರಣಗಳು ಬಂದೇ ಬರ್ತಿರ್ತಾವೆ ಆಕಾಶದಿಂದ. ನಿಮಗೆ ಗೊತ್ತಿರಬೇಕು. ಎಲ್ಲ ಕಡೆ ಬರೇ ಇವ ಅಂತಲ್ಲ, ಈ ಬೆಳಕಿನ ಕಿರಣ ಅಷ್ಟೇ ಅಲ್ಲ, ಅನೇಕ ಕಿರಣಗಳು. ಇನ್ಫ್ರಾರೆಡ್ ಬರ್ತಾವ, ಆ ಬಳಿಕ ಅಲ್ಟ್ರಾ ವಯೋಲೆಟ್ ಅಂತ ಇರ್ತಾವ. ಯಾವಾಗಲೂ ಕಿರಣಗಳು ಸುರಿತಾನೆ ಇರ್ತಾವ. ಆಕಾಶದಿಂದ, ಅಂತರಿಕ್ಷದಿಂದ ಸುರಿತಾನೇ ಇರ್ತಾವ. ನಮ್ಮ ದೇಹವನ್ನು ಪ್ರವೇಶಿಸ್ತಾವ, ದೇಹವನ್ನು ಸ್ಪರ್ಶಿಸ್ತಾವ, ಪ್ರತಿಫಲಿಸ್ತಾವ. ಆದರೆ ಅದನ್ನು ಗ್ರಹಿಸುವ ಸಾಮರ್ಥ್ಯ ಕಣ್ಣೊಳಗೆ ಇಲ್ಲ. ಅದರಿಂದ ಏನೂ ಕಾಣಿಸೋದೇ ಇಲ್ಲ. ಎಲ್ಲದ ಏನೂ ಕಾಣಿಸೋದಿಲ್ಲ. ಅದು ಅಂತರ್ದು. ಇದು ಯೋಜನಾ. ಇದು ಹೆಂಗಾದ್ರೆ ಆಗ್ತದೆ? ಚಕ್ಷು ಪ್ರಕಾಶ ಅಸಂಯೋಗೆ. ಯಾವಾಗ ಚಕ್ಷುವನ್ನು ಪ್ರವೇಶಿಸುವಂಥ ಬೆಳಕ ಮತ್ತು ಕಣ್ಣ, ಚಕ್ಷು ಇವುಗಳನ್ನು ಸಂಯೋಗಗೊಳಿಸೋದಿಲ್ಲ. ಅಸಂಯೋಗೆ ಅಂತರ್ಧಾನಂ. ಯಾವಾಗ ಅದು ಮುಟ್ಟದಂಗೆ ಆಯಿತೋ ಮರೆಯಾಗ್ತದೆ. ಹಾಗೆ ಮಾಡುವಂಥ ಒಂದು ಶಕ್ತಿ ಮನಸ್ಸಿನಲ್ಲದ. ಬೇರೆ ಕಡೆ ಜನರ ಮನಸ್ಸನ್ನು ಸೆಳೆದು ಬಿಟ್ಟರೆ ತಾನು ಅಂತರ್ಧಾನ ಆಗ್ತಾನ. ಅಥವಾ ದೇಹದ ಮೇಲೆ ಇದೇನು ಅದ, ಇದೊಂದು ಕ್ರಮ. ಯಾವುದು? ವಸ್ತು, ಬೆಳಕ, ಪ್ರತಿಫಲನ, ಮನಸ್ಸನ್ನು ಪ್ರವೇಶಿಸೋದು, ಮನಸ್ಸಿನ ಲಕ್ಷ್ಯ, ಇದೇನು ಒಂದು ಅದ ಕ್ರಮ ಅದ. ಈ ಕ್ರಮದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಅಂತರ್ಧಾನ ಆಗಬಹುದು.
ಈಗ ಮೊನ್ನೆ ಗೊತ್ತಿರಬೇಕು ನಿಮಗೆ, ಈಗ ಹೊಸ ವಿಜ್ಞಾನದಲ್ಲಿ ಹೊಸದೊಂದು ಸಂಶೋಧನೆ ಮಾಡ್ತಾ ಇದ್ದಾರೆ. ಬಹಳ ಬಹಳ ಸಮೀಪ ಬಂದಿದ್ದಾರೆ. ಏನು ಸಂಶೋಧನೆ ಅಂದರೆ ಕಾಣದಂಗೆ ಆಗೋದು. ಅಂದರೆ ಏನು ಕಿರಣಗಳು ಬಂದು ನಮ್ಮನ್ನು ಸ್ಪರ್ಶ ಮಾಡ್ತಾವ, ಆ ಸ್ಪರ್ಶ ಮಾಡಿದ ಕಿರಣಗಳು ಪ್ರತಿಫಲನ ಹೊಂದಿ ನೋಡೋರ ಕಣ್ಣಿಗೆ ಮುಟ್ಟಬೇಕಲ್ಲ, ಮುಟ್ಟದಂಗೆ ಮಾಡಿಬಿಡಬೇಕು ಅಂತ ಹೊರಟಾರೆ. ಅಂದರೆ ನಿಮ್ಮ ಮನ್ಯಾಗ ಯಾರು ಬರ್ತಾರೆ ಗೊತ್ತಾಗೋದಿಲ್ಲ. ಹಂಗೆ ಅಂಥದೊಂದು ಬಟ್ಟೆ ಹಾಕ್ಕೊಂಡು ಬಂದುಬಿಟ್ರೆ ಆ ಬಟ್ಟೆನೇ ಹಿಂಗೆ ತಯಾರು ಮಾಡ್ತಾ ಇದ್ದಾರೆ. ಆ ಬಟ್ಟೆ ಕಿರಣಗಳನ್ನೆಲ್ಲ ಹಿರ್ಕೋತದೆ, ಅದ್ರ ಹೊರಗೆ ಬಿಡೋದು. ಹೀಗಾಗಿ ನಾಳೆ ಬಂದರೆ ಗತಿ ಹಂಗೆ. ಅಂತರ್ಧಾನ ಇದು ಅಸಾಧ್ಯ ಅಲ್ಲ, ನಾಳೆ ಸುಸಾಧ್ಯ ಆಗೋದದ ಈ ಜಗತ್ತಿನಾಗ. ಈಗೇನು ಮಾಡ್ತಾರಂದ್ರೆ ಆಕಾಶದೊಳಗೆ ವೈರಿಗಳು ಅವು ಕಿರಣಗಳನ್ನು ಬಿಡ್ತಾರೆ, ವಸ್ತುಗಳ ಚಿತ್ರವನ್ನು ತಕ್ಕೋತಾರೆ. ಕಿರಣಗಳನ್ನು ಬಿಟ್ಟರೆ ಈ ಬಿಲ್ಡಿಂಗದ ಚಿತ್ರ ಏನದು ತೆಗಿತಿರ್ತದಲ್ಲ, ಈ ಕಿರಣಗಳನ್ನು ಬಿಟ್ಟು ಪ್ರತಿಫಲನ ಹೊಂದಿ ಅದು ಹೋಗ್ತಿರ್ತದಲ್ಲ, ಅದು ಹೋಗದಂಗೆ ಮಾಡೋ ಪ್ರಯತ್ನ ನಡೆಸ್ಯಾರ. ಈಗ ಆ ಮನೆಗೆ ಆ ಬಣ್ಣ ಕೊಟ್ಟು ಬಿಟ್ಟರೆ ನೀವು ಬೇಕಾದ ಕಿರಣ ಹಾಕ್ರಿ, ಅದು ಹೊರಗೆ ಬಿಡೋದಿಲ್ಲ, ಎಲ್ಲ ನುಂಗಿ ಹಾಕಿಬಿಡ್ತು. ಅದಂತ ಗೊತ್ತಾಗೋದಿಲ್ಲ. ಇಂಥವು ಬರ್ತಾ ಇದ್ದಾವೆ. ಮನುಷ್ಯ ಎಷ್ಟು ಬುದ್ಧಿವಂತ ಅದಾನ, ಮನಸ್ಸಿನಲ್ಲಿ ಎಂಥ ಸಾಮರ್ಥ್ಯ ಅದ, ಅದನ್ನು ಬಳಸಿಕೊಂಡ ಅಂದರೆ ಚಮತ್ಕಾರ ಮಾಡಬಹುದು. ಈ ಜಗತ್ತಿನಾಗ ಅದ್ಭುತನೇ ಮಾಡಬಹುದು. ಈಗ ನಡೆದದ್ದೇ ಅದೇ. ಕಟ್ಟಿಗೆ ಏನೋ ಅಂತಿದ್ರಲ್ಲ ಹಿಂದಕ್ಕೆ, ಕಟ್ಟಿಗೆ ಹಾಡ್ತದೆ, ಕಬ್ಬಿಣ ಓಡ್ತದೆ, ಇಲ್ಲ ಗಾಳಿ ಮಾತಾಡ್ತದೆ ಅಂತ ಅಲ್ಲಿಲ್ಲ. ಗಾಳಿ ಮಾತಾಡ್ತದೆ, ಕಟ್ಟಿಗೆ ಹಾಡ್ತದೆ, ಕಬ್ಬಿಣ ಓಡ್ತದೆ. ಓಡುದಿಲ್ಲೇನು ಕಬ್ಬಿಣ? ಟ್ರೈನ್ ಕಬ್ಬಿಣ ಓಡುದಿಲ್ಲೇನು? ಕಟ್ಟಿಗೆ ಮಾತಾಡ್ತದೆ, ಮಾತಾಡೋದಿಲ್ಲ. ಅದು ಹಾಡ್ತದೆ, ಕಟ್ಟಿಗೆ ಹಾಡ್ತಿರ್ತದೆ. ಗಾಳಿ ಮಾತಾಡೋದಿಲ್ಲೇನು? ಎಷ್ಟು ಗಾಳಿಗಿಂದೆ ಯಾವುದು ಅಸಾಧ್ಯ ಅಲ್ಲ ಈ ಜಗತ್ತಿನಾಗ. ಆದರೆ ಎಲ್ಲರಿಗೆ ಗೊತ್ತಾಯಿತು ಅಂದ್ರೆ ಅದಕ್ಕೆ ನಾವು ಪವಾಡ ಅನ್ನೋದಿಲ್ಲ. ಗೊತ್ತಾಗದೆ ಕೆಲವರಿಗೆ ಗೊತ್ತಾಯಿತು ಅಂದರೆ ಉಳಿದವರಿಗೆ ಅದು ಪವಾಡ ಆಗ್ತದೆ, ಆದರೆ ಅವ್ರಿಗೆ ಅಲ್ಲ. ಒಬ್ಬ ಯೋಗಿಗೆ ಅದು ಪವಾಡ ಅಲ್ಲ, ನಮಗೆ ಗೊತ್ತಿಲ್ಲದ್ರಿಂದ ಅದು ಪವಾಡ ಅಷ್ಟೇ. ಇದು ಚಲೋ ಇಲ್ಲ? ಸುಮ್ಮನೆ ನೀವು ಮನೆಗೆ ಹೋದರೆ, ನೀವು ಕಾಣಲಾರ್ದಂಗೆ ಮನೆಗೆ ಹೋದರೆ ಎಷ್ಟು ಮಜಾ ಇರ್ತದೆ. ಅದು ಅಂತರ್ಧಾನ ಆಗೋದು. ಯಾರ್ಯಾರು ಏನೇನು ಮಾಡ್ತಾರೆ ಅವ್ರ ಮನೆಗೆ ಹೋಗೋದು ಮಸ್ತಾಗಿ. ಅವ್ರು ಇಲ್ಲದಾಗ ಅಲ್ಲಿ ಏನೇನು ಮಾಡಿರ್ತಾರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋದು. ಅದು ಕಾಣಿಸೋದೇ ಇಲ್ಲಲ್ಲ. ಬ್ಯಾಂಕ್ನಾಗ ಹೋಗೋದದ, ತೆಗಿಯೋದದ, ತಗೊಳ್ಳೋದದ, ಹೋಗೋದದ, ಕಾಣಿಸೋದೇ ಇಲ್ಲದ. ಅಂತರ್ಧಾನ ಅಂತಾರೆ. ಇದು ಒಂದು ಕಾಲ ಬರುವುದಿಲ್ಲ ಅಂತ ತಿಳ್ಕೊಬಾರ್ದು. ಶಕ್ತಿ ಅದ ಅಂದಾಗ ಒಂದಿಲ್ಲ ಒಂದು ದಿವಸ ಬರು. ಅದಕ್ಕೆ ಅಂತರ್ಧಾನ ಏನು ಮಾಡೋದು? ಬೆಳಕ ಇದು ಕಾರಣ ನೋಡೋದಕ್ಕೆ. ಈ ಬೆಳಕಿನ ಪ್ರತಿಫಲನ ಏನದ ಅದನ್ನು ನಾವು ನಿಲ್ಲಿಸಿಬಿಟ್ರೆ ಅಥವಾ ಅದನ್ನು ಬೇರೆ ಕಡೆ ಅದನ್ನು ಹರಿಸಿಬಿಟ್ರೆ ಕಾಣಿಸೋದಿಲ್ಲ. ಈಗ ಒಂದು ಕನ್ನಡಿ ಅದ ಅಂತ ಇಟ್ಕೋರಿ. ಕನ್ನಡಿ ಮೇಲೆ ನಾವು ಹಿಂಗೆ ಕಿರಣ ಬಿಡ್ತೇವೆ, ಬ್ಯಾಟ್ರಿ ಬಿಡ್ತೇವೆ. ಅದು ನೇರವಾಗಿ ನಮ್ಮ ಕಡೆ ಬಿಟ್ಟೇವಿ ಅಂದ್ರೆ ಅದು ನಮಗೆ ಕಾಣಿಸ್ತದೆ, ಹೌದಲ್ಲ? ನೋಡಿಬೇಕು. ಸುಮ್ಮನೆ ನೇರವಾಗಿ ಬಿಟ್ಟರೆ ಅಲ್ಲಿ ಪ್ರತಿಫಲನ ಹೊಂದಿ ನಮಗೆ ಕಾಣಿಸ್ತದೆ. ಬೇರೆ ದಿಕ್ಕಿನಿಂದ ಬಿಟ್ಟರೆ, ಒಂದು ಕೋನ ಮಾಡಿ ಬಿಟ್ಟರೆ ಅಲ್ಲಿ ಬೆಳಕು ಬಿದ್ದದಂತ ನಮಗೆ ಗೊತ್ತಾಗೋದಿಲ್ಲ. ಪ್ರತಿಫಲನ ಇಲ್ಲದೆ ಇದ್ದರೆ, ಪ್ರತಿಫಲನ ಬೇರೆ ಕಡೆ ಹೋಯಿತು ಅಂದರೆ, ನಾವು ಆ ಕೋನದೊಳಗೆ ಇಲ್ಲದೆ ಇದ್ದರೆ ನಮಗೆ ಆ ವಸ್ತು ಕಾಣಿಸೋದೇ ಇಲ್ಲ. ಇದು ಫಿಸಿಕ್ಸಲ್ಲೇನು ಎಷ್ಟು ಚೆನ್ನಾಗಿ ಅದ ಜ್ಞಾನ. ಮನುಷ್ಯ ಅದನ್ನು ತಿಳ್ಕೋಬೇಕು, ಸಂಯಮದಿಂದ ಅದನ್ನು ತಿಳಿಲಿಕ್ಕೆ ಸಾಧ್ಯ. ಸಂಯಮ ಅಂದ್ರೇನು? ಮಗ್ಗನಾಗಿ ಅದನ್ನು ಅರಿತುಕೋಬೇಕು ಮನುಷ್ಯ. ಸೃಷ್ಟಿಯ ನೀತಿ ನಿಯಮಗಳಿವೆ, ಅವುಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಆ ರಹಸ್ಯದ ನಿಯಮಗಳನ್ನು ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಅವುಗಳನ್ನು ಬಳಸಿಕೊಂಡು ನಾವು ಏನಾದರೂ ಮಾಡಬಹುದು, ಅದ್ಭುತ ಕೆಲಸಗಳನ್ನೇ ಮಾಡಬಹುದು ಈ ಜಗತ್ತಿನಾಗ.